ಎಲ್ಲರಿಗೂ ನಮಸ್ತೆ. ಕೆಎ ಜಾಬ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ರಾಮಗುಂಡಂ ಫರ್ಟಿಲೈಸರ್ ಅಂಡ್ ಕೆಮಿಕಲ್ಸ್ ಲಿಮಿಟೆಡ್ ಅಂತ. ದಿಸ್ ಇಸ್ ದ ಗೌರ್ಮೆಂಟ್ ಕಂಪ್ನಿ. ಜಾಬ್ ನೋಟಿಫಿಕೇಶನ್ ಏನಪ್ಪಾ ಅಂತಂದ್ರೆ ರಿಕ್ರೂಟ್ಮೆಂಟ್ ಆಫ್ ಎಕ್ಸ್ಪೀರಿಯನ್ಸ್ಡ್ ಪ್ರೊಫೆಷನಲ್ಸ್ ಅಂತ E1 ಬ್ಯಾಂಡ್ ಆಗಿರುತ್ತೆ. ಇದು 2/3/2024 ಜಾಬ್ ನೋಟಿಫಿಕೇಶನ್ ಬಂದಿದೆ. ಯಾವ್ಯಾವ ಪೊಸಿಷನ್ ಬಂದಿದೆ ಅಂತಂದ್ರೆ ಕೆಮಿಕಲ್ ಇಂಜಿನಿಯರ್ಸ್, ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್, ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರ್ಸ್, ಮತ್ತೆ ಕೆಮಿಕಲ್ ಲ್ಯಾಬ್, ಫೈನಾನ್ಸ್, ಅಕೌಂಟ್ಸ್ ಅಂಡ್ ಮೆಡಿಕಲ್. ಇಷ್ಟು ಪೊಸಿಷನ್ಗೆ ಜಾಬ್ ನೋಟಿಫಿಕೇಶನ್ ಇದೆ. ಇಲ್ಲಿ ನೋಡ್ಬೋದು ಎಷ್ಟು ವೇಕೆನ್ಸಿ ಇದೆ ಅಂತ. ಟೋಟಲ್ ವೇಕೆನ್ಸಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕೆಮಿಕಲ್ 11 ವೇಕೆನ್ಸಿ ಇದೆ, ಮೆಕ್ಯಾನಿಕಲ್ 5 ವೇಕೆನ್ಸಿ ಇದೆ. ಇದೇ ರೀತಿ ಎಲ್ಲ ವೇಕೆನ್ಸಿದು ಮೆನ್ಷನ್ ಮಾಡಿದ್ದಾರೆ, ಇವು ನೋಡ್ಬೋದು. ಮತ್ತೆ ಪೇ ಸ್ಕೇಲು E1 ಬ್ಯಾಂಡ್ ಆಗಿರೋದ್ರಿಂದ 40,000 ಇಂದ 1,40,000 ವರೆಗೂ ಇರುತ್ತೆ. ಓವರ್ ಆಲ್ CTC ಬಂದು 13 lakh. ಮತ್ತೆ ಎಲ್ಲ ಡೆಸಿಗ್ನೇಷನ್ ಅವ್ರಿಗೂ ಸೇಮ್ CTC ಇರುತ್ತೆ. ಮತ್ತೆ ಏನಪ್ಪ ಡಿಗ್ರಿ ವಿತ್ ಸ್ಪೆಷಲೈಸೇಷನ್ ಏನಿರ್ಬೇಕಂತೆ, ಮತ್ತೆ ಡೊಮೈನ್ ಆಫ್ ಎಕ್ಸ್ಪೀರಿಯನ್ಸ್. ಈ ಎಲ್ಲ ಪೊಸಿಷನ್ಗೂ 1 year ಎಕ್ಸ್ಪೀರಿಯನ್ಸ್ ಇರಬೇಕು. ಇಂಜಿನಿಯರ್ಸ್, ಕೆಮಿಕಲ್ ಇಂಜಿನಿಯರ್ಸ್, BE BTech, BSc ಕೆಮಿಕಲ್ ಇಂಜಿನಿಯರ್ಸ್, ಮತ್ತೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇನ್ ಮ್ಯಾನೇಜ್ಮೆಂಟ್ ಆಫ್ ಪ್ರೊಸೆಸ್ ಆಫ್ ಆಪರೇಷನ್ಸ್ ಅಂಡ್ ಟ್ರಬಲ್ ಶೂಟಿಂಗ್ ಆಫ್ ಐದರ್ ದ ಫಾಲೋಯಿಂಗ್ ಕಂಟಿನ್ಯೂಸ್ ಆಪರೇಟಿಂಗ್ ಪ್ಲಾಂಟ್ಸ್. ಮತ್ತೆ ಅಮೋನಿಯಾ ಅಥವಾ ಯೂರಿಯಾ ಪ್ಲಾಂಟ್ಸ್ ಅಥವಾ ಪೆಟ್ರೋಲ್ ಕೆಮಿಕಲ್ ಪ್ಲಾಂಟ್ಸ್ ಅಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಎಲಿಜಿಬಲ್ ಇರ್ತಾರೆ. ಎಲ್ಲ ಅದೇ ರೀತಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತೆ ಸೇಮ್ ಅಮೋನಿಯಾ ಮತ್ತೆ ಯೂರಿಯಾ ಪ್ಲಾಂಟ್ಸ್ ಅಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ದೇ ಆರ್ ಎಲಿಜಿಬಲ್. ಮತ್ತೆ ಪ್ರೈವೇಟ್ ಸೆಕ್ಟರ್ ಆರ್ಗನೈಸೇಷನ್ ಅಲ್ಲಿ ಇದ್ರು ಎಲಿಜಿಬಲ್ ಆಗಿರ್ತಾರೆ. ಕ್ಯಾಂಡಿಡೇಟ್ಸ್ ವುಡ್ ಬಿ ಕನ್ವರ್ಸೆಂಟ್ ಅಟ್ ಲೀಸ್ಟ್ ಮೇಂಟೆನೆನ್ಸ್ ಪ್ರಾಕ್ಟೀಸ್, ಮತ್ತೆ ಮೇಂಟೆನೆನ್ಸ್ ಆಫ್ ಕಾಂಟ್ರಾಕ್ಟ್ಸ್, ಮತ್ತೆ ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ದ ಸ್ಪೆಸಿಫಿಕ್ ಎಕ್ಸ್ಪೀರಿಯನ್ಸ್ ಆಪರೇಷನ್ಸ್ ಅಂಡ್ ಮೇಂಟೆನೆನ್ಸ್ ಆಫ್ ಗ್ಯಾಸ್ ಟರ್ಬೈನ್ ಬೇಸ್ಡ್ ಪವರ್ ಪ್ಲಾಂಟ್ಸ್ ಮೇ ಆಲ್ಸೋ ಫಾರ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ. ಅದೇ ರೀತಿ ಎಲೆಕ್ಟ್ರಿಕಲ್ದು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇನ್ ಮೇಂಟೆನೆನ್ಸ್ ಅಂಡ್ ಟ್ರಬಲ್ ಶೂಟಿಂಗ್ ಆಫ್ HT ಅಂಡ್ LT ಪವರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಮತ್ತೆ ಅದೇ ರೀತಿ ಇನ್ಸ್ಟ್ರುಮೆಂಟೇಷನ್ ಅವರಿಗೂ ಮೆನ್ಷನ್ ಮಾಡಿದ್ದಾರೆ. ಇನ್ ಫರ್ಟಿಲೈಸರ್ ಅಂಡ್ ಕಂಟಿನ್ಯೂಸ್ ಪ್ರೋಸೆಸ್ ಕೆಮಿಕಲ್ ಅಂಡ್ ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸ್ ಪವರ್ ಜನರೇಷನ್ ಅಲ್ಲಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರಬೇಕು. ಅದೇ ರೀತಿ ಕೆಮಿಕಲ್ ಲ್ಯಾಬ್, MSc ಕೆಮಿಸ್ಟ್ರಿ ಮಾಡಿರೋರಿಗೆ ಮತ್ತೆ ಅವ್ರಿಗೂ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರಬೇಕು ಲ್ಯಾಬೊರೇಟರಿಯಲ್ಲಿ. ಮತ್ತೆ CA ಮತ್ತೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಡೀಲಿಂಗ್ ವಿತ್ ಅಕೌಂಟಿಂಗ್ ಅಂಡ್ ಫೈನಾನ್ಷಿಯಲ್ ಮ್ಯಾಟರ್ಸ್. ಅದೇ ರೀತಿ MBBS ಅವರಿಗೂ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಇರಬೇಕು. ಆಫ್ಟರ್ ಇಂಟರ್ನ್ಶಿಪ್ ಪೀರಿಯಡ್ ಮುಗ್ದಾದ್ಮೇಲೆ ಯಾವ್ದಾದ್ರು ರೆಪ್ಯೂಟೆಡ್ ಹಾಸ್ಪಿಟಲ್ ಅಲ್ಲಿ ಮತ್ತೆ ಕಾಲೇಜಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಅವರಿಗೆ. ಎಲ್ಲ ಮಿನಿಮಮ್ 60% ಮಾರ್ಕ್ಸ್ ಇರಬೇಕು ಎಕ್ಸೆಪ್ಟ್ CA ಮತ್ತೆ CMA ಅವನ್ನ ಬಿಟ್ಟು. ಮತ್ತೆ 60% ಮಾರ್ಕ್ಸ್ ಇದ್ರೆ 10 point ಸ್ಕೇಲ್ ಅಂತಂದ್ರೆ ಅಬೌವ್ 6.5 CGP ಇದ್ರೆ 10ಗೆ ದೇ ಆರ್ ಗೆಟಿಂಗ್ ಫುಲ್ ಅಮೌಂಟ್ ಆಫ್ CTC. ಮತ್ತೆ ಅದೇ ರೀತಿ ನೀವು ನೋಡೋದಾದ್ರೆ ಅಪ್ಲಿಕೇಶನ್ ಫೀಸ್ ಬಂದು 700 rupees ಫಾರ್ ಜನರಲ್ ಕ್ಯಾಟಗರಿ, OBC, UR, EWS. ಮತ್ತೆ ಆನ್ಲೈನ್ ಪೇಮೆಂಟ್ ಇರುತ್ತೆ. ಮತ್ತೆ SC ST PWD ಎಕ್ಸ್ ಸರ್ವಿಸ್ ಆರ್ಮಿ ಅವ್ರಿಗೆಲ್ಲ ಯಾವುದೇ ರೀತಿಯ ಫೀಸ್ ಅಪ್ಲಿಕೇಬಲ್ ಇಲ್ಲ. ಮತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ 2/3/24 ಸ್ಟಾರ್ಟ್ ಆಗಿದೆ. ಕ್ಲೋಸ್ ಆಗೋದು 13/3/2024ಗೆ. ಮತ್ತೆ ಅಪ್ಲಿಕೇಶನ್ ನೀವು ಇಲ್ಲಿ ಮೆನ್ಷನ್ ಮಾಡಿರುವಂತ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ HR ಇದಕ್ಕೆ ನೀವು ಅಪ್ಲಿಕೇಶನ್ ಕಳಿಸ್ಬೇಕು ಥ್ರೂ ಆಫ್ಲೈನ್, ಥ್ರೂ ಪೋಸ್ಟ್ ಮುಖಾಂತರ ಅಪ್ಲಿಕೇಶನ್ ಈ ಲೊಕೇಶನ್ಗೆ ಕಳಿಸ್ಬೇಕು. ಮತ್ತೆ ಲಾಸ್ಟ್ ಡೇಟ್ ಟು ಸಬ್ಮಿಷನ್ ಫಾರ್ ಹಾರ್ಡ್ ಕಾಪಿ ಆಫ್ ಆನ್ಲೈನ್ ಅಪ್ಲಿಕೇಶನ್ ಮತ್ತೆ ರಿಲೇಟಿವ್ ಲಾಸ್ಟ್ ಡೇಟ್ ಸಬ್ಮಿಟ್ ಮಾಡೋಕ್ಕೆ ಆನ್ಲೈನ್ ಅಪ್ಲಿಕೇಶನ್ 7/4/2024. ಇದೇ ರೀತಿ ಎಲ್ಲ ಸೆಲೆಕ್ಷನ್ ಪ್ರೋಸೆಸ್ ಮತ್ತೆ ಸೆಲೆಕ್ಷನ್ ಪ್ರೋಸೆಸ್ ಇದೆ. ಕ್ಯಾಂಡಿಡೇಟ್ಸ್ ರಿಕ್ವೈರ್ಡ್ ಟು ಕ್ವಾಲಿಫೈ ದ ಪರ್ಸನಲ್ ಇಂಟರ್ವ್ಯೂ ವಿತ್ ಮಿನಿಮಮ್ ಅವರೇಜ್ ಆಫ್ 65% ಆಫ್ ಮಾರ್ಕ್ಸ್ ಇನ್ ಇಂಟರ್ವ್ಯೂ. ಮತ್ತೆ ಪೊಸಿಷನ್ಸ್ ಓವರ್ ಆಲ್ ಬಂದು 27 ಇದೆ ಎಲ್ಲ ಇದು ಸೇರಿಸಿ. I hope you
ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಇದೇ ರೀತಿ ವಿಡಿಯೋಗಾಗಿ ನನ್ನ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ಶೇರ್ ಮಾಡಿ. ಇದೇ ರೀತಿ ಎಲ್ಲ ಟೆಕ್ನಿಕಲ್ ಮತ್ತು ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್, ಸ್ಟೇಟ್ ಗೌರ್ಮೆಂಟ್ ಜಾಬ್ ಮತ್ತು ಪ್ರೈವೇಟ್ ಸೆಕ್ಟರ್ ಜಾಬ್ಗೋಸ್ಕರ ನನ್ನ ಯೂಟ್ಯೂಬ್ ಅಕೌಂಟ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.